ಈಗ ಸ್ವತಃ ನಟಿ ಶ್ರುತಿ ಅವರೇ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ, ಕಂಗ್ರಾಚುಲೇಷನ್ಸ್ ಎಲ್ಲರಿಗೂ. ತಮ್ಮ ಮನವಿಯನ್ನು ಪುರಸ್ಕರಿಸಿದ್ದಾರೆ, ತಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಸರ್ ಅದು ನನ್ನ ಮನವಿ ಅಂತ ಹೇಳ್ಕೊಳ್ಳೋಷ್ಟು ಇದಿಲ್ಲ ನನಗೆ. ಅದು ಎಲ್ಲರ ಅಭಿಮಾನಿಗಳ ಕೋರಿಕೆ ಸರ್. ಅದು ನಾವು ಅವರ ಅಭಿಮಾನಿಗಳಾಗಿ ಅವರ ಸಹಪಾಠಿಗಳಾಗಿ ನಮ್ಮೆಲ್ಲರ ಕೋರಿಕೆ ಅದಷ್ಟೇ. ಎಷ್ಟು ಜೀವಗಳು ಸರ್ ನಮ್ ತರ ಅದು ಆಗ್ಲೇಬೇಕು ಅಂತ ಹರಿಸ್ಕೊಂಡಿದ್ದು, ಪ್ರಾರ್ಥನೆ ಮಾಡ್ಕೊಂಡಿದ್ದು ನಾವು ನಿಮಿತ್ತ ಮಾತ್ರ ಸರ್. ನಾವು ಕೇಳ್ಕೊಂಡಿದ್ದಕ್ಕೆ ಅದನ್ನ ಮನ್ನಣೆ ಮಾಡಿದ್ರಲ್ಲ, ನಿಜಕ್ಕೂ ಮನ್ನಣೆ ಮಾಡದಂತ ಎಲ್ಲರಿಗೂ ದೊಡ್ಡ ದೊಡ್ಡ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಕರ್ನಾಟಕ ರತ್ನದ ಆ ತೂಕ ವಿಷ್ಣುವರ್ಧನ್ ಅವರಿಗೆ ನೀಡೋ ಮೂಲಕ ಇನ್ನೂ ಹೆಚ್ಚಾಗಿದೆ ಅಂತ ಅನ್ಸಲ್ವಾ? ಖಂಡಿತ ಸರ್, ಹಿ ಡಿಸರ್ವ್ಸ್. ವಿಷ್ಣು ಸರ್ ಅವರು ಈ ನಾಡಿಗೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಅವರು ಇದಕ್ಕಿಂತ ಶ್ರೇಷ್ಠವಾದ ಪ್ರಶಸ್ತಿಗಳಿಗೆ ಅರ್ಹರು. ಬಟ್ ಈ ಪ್ರಶಸ್ತಿ ಬಂದಿದ್ದು ನಿಜವಾಗ್ಲೂ ಖುಷಿ ಇದೆ ಸರ್, ಹೆಮ್ಮೆ ಇದೆ, ಸಮಾಧಾನ ಇದೆ. ಹೌದು, ತಾವು ಮೊನ್ನೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮನವಿ ಮಾಡ್ಕೊಂಡ್ರಿ. ಆಗ ಅವರು ಎಷ್ಟು ಉತ್ಸುಕರಾಗಿದ್ರು ಈ ಪ್ರಶಸ್ತಿಯನ್ನ ವಿಷ್ಣುವರ್ಧನ್ ಅವರಿಗೆ ಕೊಡಬೇಕು ಅನ್ನೋ ವಿಚಾರ ಬಂದಾಗ ಏನ್ ಹೇಳಿದ್ರು ಅವರು? ತಮ್ಗೇನಂತ ಹೇಳಿದ್ರು? ಎಕ್ಸ್ಪೆಕ್ಟ್ ಇತ್ತ ತಮಗೆ ಇವತ್ತು ಹಿಂಗ್ ಆಗ್ಬೋದು ಅಂತ? ಖಂಡಿತ ಇತ್ತು. ಅದ್ ಮುಖ್ಯಮಂತ್ರಿಗಳಾಗಿರ್ಲಿ, ಡಿ.ಕೆ. ಶಿವಕುಮಾರ್ ಸರ್ ಆಗಿರ್ಲಿ, ಎಷ್ಟು ಪಾಸಿಟಿವ್ ಆಗಿ ನಮ್ಗೆ ಹೇಳಿದ್ರು ಅಂದ್ರೆ, ವಿಷ್ಣುವರ್ಧನ್ ಸರ್ ಅವ್ರು ಮಾಡಿರೋ ಸಾಧನೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತಿರೋದ್ರಿಂದ ಅವ್ರು ಸಹಜವಾಗಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುದು. ಇಲ್ಲ ವಿಷ್ಣು ಸರ್ಗೆ ಇದು ಅರ್ಹ, ಅವ್ರಿಗೆ ಮೇರು ನಟರು, ಕರ್ನಾಟಕ ಯಾವತ್ತೂ ಮರೆಯಕ್ಕಾಗದಿರುವಂತಹ ದೊಡ್ಡ ಕಲಾವಿದ, ಅಂತವ್ರಿಗೆ ನಾವ್ ಈ ಪ್ರಶಸ್ತಿನ ಕೊಡ್ಲೇಬೇಕಮ್ಮ, ಖಂಡಿತವಾಗ್ಲೂ ನಾವ್ ಇದನ್ನ ಮಾಡೇ ಮಾಡ್ತೀವಿ ಅನ್ನೋಂತಹ ಭರವಸೆ ಇಬ್ರು ಕೂಡ ಕೊಟ್ಟಿದ್ರು. ಹಾಗಾಗಿ ನಮ್ಗೆ ಅವತ್ತು ನಿಮ್ಗೆಲ್ಲರೂ ಮಾಧ್ಯಮದ ಮುಂದೆ ಬಂದ್ ಹೇಳಿದ್ವಿ, ತುಂಬಾ ಪಾಸಿಟಿವ್ ಆಗಿದ್ದಾರೆ ಅಂತ. ಹಂಗನ್ಬಿಟ್ಟು ನಮ್ ಪ್ರಯತ್ನ ಬಿಡ್ಲಿಲ್ಲ ನಾವು. ಮುಖ್ಯಮಂತ್ರಿಗಳು ಬಂದ್ ನೋಡಿದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ. ಆಮೇಲೆ ಭಗೀರಥ ಪ್ರಯತ್ನ ಅಂತೂ ನಾವ್ ಮಾಡ್ತಾ ಇದ್ವಿ. ಬಟ್ ನಮ್ಮ ಶ್ರಮನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಅವರಿಬ್ಬರಿಗೂ ತುಂಬಾ ಹೃದಯದ ಧನ್ಯವಾದಗಳು, ಅಭಿಮಾನಿಗಳ ಪರವಾಗಿ ಹಾಗೂ ಕಲಾವಿದರಾಗಿ ನಮ್ಮ ಮೂರೂ ಜನರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು ಅವರಿಗೆ. ಶ್ರುತಿ ಮೇಡಮ್, ತಾವು ಕೂಡ ವಿಷ್ಣುವರ್ಧನ್ ಅವ್ರ ಜೊತೆಗೆ 10 ಸಿನಿಮಾಗಳಲ್ಲಿ ನಟಿಸಿದ್ದೀರಿ. ಹೌದು. ಅನ್ಯೋನ್ಯತೆ ಎಲ್ಲ ಹೇಗಿತ್ತು ಅವರ ನಟನೆ, ಅವರು ಈ ಕನ್ನಡ ಭಾಷೆಗೆ ಕೊಟ್ಟಂತ ಸೇವೆ, ಅದನ್ನೆಲ್ಲ ನೋಡಿದಾಗ ತಮ್ಗೆ ಏನ್ ಅನ್ಸುತ್ತೆ? ಸರ್ ಅವರು ಒಂಥರ ಏನಂತೀರಿ, ನಮ್ಮ ಮೇರು ನಟರು ಕಣ್ಣು ಮುಂದೆ ನಾವು ಫ್ಯಾನ್ಸ್ ಗಳಾಗಿದ್ದು ಅವ್ರನ್ನ ಕಣ್ಣು ಮುಂದೆ ನೋಡಿದಾಗ ಒಂಥರ ದೇವ್ರು ನೋಡಿದಾಗ ಫೀಲ್ ಆಗ್ತಿತ್ತಲ್ಲ, ಹಾಗಾಗೋದು ನನ್ಗೆ ವಿಷ್ಣು ಸರ್ನ ನೋಡಿದಾಗ. ಯಾಕಂದ್ರೆ ನಾನು ಬಾಲ್ಯದಿಂದ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು, ಶಾಲೆಗಳಲ್ಲಿ ಅವ್ರನ್ನ ತೆರೆ ಮೇಲೆ ಪ್ರೀತಿಸ್ಕೊಂಡು, ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಜೋಬಲ್ಲಿ ಚಿಲ್ಲರೆ ಕಾಸನ್ನ ತುಂಬಿಕೊಂಡು ಸ್ಟೇಜ್ ಅಲ್ಲಿ ಅವ್ರು ಬಂದ ತಕ್ಷಣ ಆ ಚಿಲ್ಲರೆಗಳೆಲ್ಲ ಅವ್ರ ಮೇಲೆ ಹಾಕಿ, ಒಂಥರ ಈ ಹಳ್ಳಿಗಳಲ್ಲಿ ಒಂದ್ ಚಿಕ್ಕ ಫ್ಯಾನ್ಸ್ ಗಳಿದ್ರೆ ಅವ್ರನ್ನ ಎಷ್ಟು ಆರಾಧಿಸ್ತಾರೋ ಆ ತರ ಆರಾಧಿಸ್ಕೊಂಡು ಬಂದವಳು ನಾನು. ಅವ್ರ ಜೊತೆ ಆಕ್ಟ್ ಮಾಡುವಾಗ ಆ ಕ್ಷಣನ ನಾನು ಪದಗಳಲ್ಲಿ ವರ್ಣಿಸಲಾರೆ. ಅಂತ ಮೇರು ಕಲಾವಿದರಿದ್ರು ಕೂಡ ನಾನು ಪುಟ್ಟ ಕಲಾವಿದೆಯಾಗಿ ಇಂಡಸ್ಟ್ರಿಗೆ ಬಂದಾಗ ಅವ್ರು ನನ್ನನ್ನ ನಡೆಸ್ಕೊಂಡಂತಹ ರೀತಿ ಇದೆಯಲ್ಲ, ಅದು ಅವರ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಅದಾದ ನಂತರ ಎಷ್ಟೋ ಸಿನಿಮಾಗಳಲ್ಲಿ ಮಾಡಿದಾಗ ನಿಮ್ಮ ಅಭಿಮಾನಿ ನಾನು ಅಂತ ಅವ್ರು ಹೇಳಿದ್ದು, ಅದು ಅವ್ರ ದೊಡ್ಡತನ, ಅದೆಲ್ಲವೂ ಇವತ್ತು ಇತಿಹಾಸ ಸರ್. ಆ ತರದೊಬ್ಬ ವ್ಯಕ್ತಿತ್ವ, ಆ ತರದೊಬ್ಬ ಕಲಾವಿದ ತುಂಬಾ ಅಪರೂಪ ಸರ್ ಕರ್ನಾಟಕಕ್ಕೆ. ಇನ್ನು ಸರೋಜಾದೇವಿ ಅವರಿಗೂ ಕೂಡ ಕರ್ನಾಟಕ ರತ್ನವನ್ನ ಘೋಷಿಸಿದೆ ಸರ್ಕಾರ. ಎಸ್, ಹೌದು. ಅದು ನಮ್ಮ ಆಸೆಯಾಗಿತ್ತು. ಯಾಕಂದ್ರೆ ಹೆಣ್ಮಕ್ಳು ಅಷ್ಟು ದೊಡ್ಡ ಸಾಧನೆ ಮಾಡಿರೋ ಇತಿಹಾಸನೇ ಇಲ್ಲ. ಆಮೇಲೆ ಅವರು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕ ಎಲ್ಲಾ ರಾಜ್ಯಗಳಲ್ಲೂ ದೊಡ್ಡ ಹೆಸರು ತಗೊಂಡಂತ ಕಲಾವಿದೆ ಅವರು. ಅಂತ ಕಲಾವಿದೆ ನಮ್ಮ ಕನ್ನಡತಿ ಅನ್ನೋದು ನಮ್ಗೊಂದು ಹೆಮ್ಮೆ ಅಲ್ವಾ? ಹಾಗಾಗಿ ಸರ್ಕಾರ ಇವರಿಬ್ಬರಿಗೂ ಕೊಟ್ಟಿದ್ದು ತುಂಬಾನೇ ಸಾರ್ಥಕ ಅಂತ ನನಗನ್ಸುತ್ತೆ. ಕಲಾವಿದರನ್ನ ಅವ್ರು ಗುರ್ತಿದ್ದು ನಿಜಕ್ಕೂ ಸಾರ್ಥಕವಾಯ್ತು ಸರ್. ಇಡೀ ಲಕ್ಷಾಂತರ ಜನ ವಿಷ್ಣುವರ್ಧನ್ ಮತ್ತೆ ಸರೋಜಾದೇವಿ ಅವರ ಅಭಿಮಾನಿಗಳು ಈ ವಿಚಾರವನ್ನ ಕೇಳೋದಕ್ಕೆ ಬಹಳ ಖುಷಿಯಿಂದ ನೋಡ್ತಾ ಇದ್ರು. ನೀವದನ್ನ ಸರ್ಕಾರಕ್ಕೆ ತಲುಪಿಸಿದ್ರಿ. ಅದಾದ ನಂತರ ತಾವು ಸರ್ಕಾರಕ್ಕೆ ಕೊಡ್ಲೇಬೇಕು ಅನ್ನೋ ಮನವಿಯನ್ನ ಮಾಡಿದ್ರಿ. ಈಗ ಸರ್ಕಾರ ತಮ್ಮ ಮನವಿಯನ್ನ ಪುರಸ್ಕರಿಸಿದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ಕಾರಕ್ಕೆ? ಯಾವ ರೀತಿ ಋಣಿಯಾಗಿರ್ತೀರಿ ಅಂತ? ಎದುರಿಗೆ ಹೋಗಿ ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು. ಖಂಡಿತ ನಾಳೆ ಎದುರಿಗೆ ಹೋಗಿ ಅವ್ರಿಗೆ ಧನ್ಯವಾದ ತಿಳಿಸ್ತೀವಿ. ಇಡೀ ಚಿತ್ರರಂಗದ ಪರವಾಗಿ ಸರ್ಕಾರಕ್ಕೆ ತಾವೇನ್ ಹೇಳ್ತೀರಿ ಸರ್? ತುಂಬಾ ವಿಷ್ಣು ಸರ್ ಅವ್ರ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು, ನೋವು, ಅವ್ರ ಬರ್ತ್ಡೇನು ಕೂಡ ಗೊಂದಲ, ಈ ತರದೆಲ್ಲ ಇರುವಾಗ ಈ ತರದೊಂದು ಸಂತೋಷದ ಸುದ್ದಿ ನಮಗ್ ಬೇಕಾಗಿತ್ತು.
ಆಮೇಲೆ ವಿಷ್ಣು ಸರ್ಗೆ ಈ ತರದ್ದು ಒಂದು ಪ್ರಶಸ್ತಿಗೆ ಅವರ ಅರ್ಹರು. ಅದನ್ನ ಗುರುತಿಸಿದ್ದಕ್ಕೆ, ನಮ್ಮ ಮನವಿಯನ್ನ ಅವರು ಮನ್ನಿಸಿದ್ದಕ್ಕೆ ಕೋಟಿ ಕೋಟಿ ನಮನಗಳವ್ರಿಗೆ. ಆದ್ರೂ ಮೊದ್ಲೇ ಕೊಡ್ಬೇಕಾಗಿತ್ತು, ಇಷ್ಟು ವರ್ಷ ಆಯ್ತು. ಆಯ್ತು ಬಿಡಿ ಸರ್, ಈಗ ಕೊಟ್ಟಾಯ್ತಲ್ಲ, ಅದನ್ನ ಗೌರವಿಸೋಣ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ಬಿ ಸರೋಜಾದೇವಿ ಅವರು, ಹಿರಿಯ ನಟಿ, ಅವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಗಿದೆ. ಸಾಹಸ ಸಿಂಹ ದಾದಾ ವಿಷ್ಣುವರ್ಧನ್ಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿ ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ದಾರೆ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಗಿರೋದು ನಮಗೆ ಬಹಳ ಸಂತಸ ತಂದಿದೆ ಅಂತ ಹೇಳಿ ಶ್ರುತಿ ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು. ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೊಟ್ಟಿದೆ. ವಿಷ್ಣುವರ್ಧನ್ ಅವರಿಗೆ ಸಿನಿಮಾ ಕ್ಷೇತ್ರದಲ್ಲಿನ ಕೊಡುಗೆಯನ್ನು ಪರಿಗಣಿಸಿ ಕರ್ನಾಟಕ ರತ್ನ ಪುರಸ್ಕಾರವನ್ನ ನೀಡಬೇಕು ಅನ್ನೋದು ಅವರ ಕುಟುಂಬದವರು, ಅವರ ಅಭಿಮಾನಿಗಳು, ಅವರ ಎಲ್ಲರ ಹಿತೈಷಿಗಳ ಒಂದು ಅಭಿಲಾಷೆ ಆಗಿತ್ತು. ಅದರಂತೆ ಸರ್ಕಾರ ಅದನ್ನ ಪರಿಗಣಿಸಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡುವ ಮೂಲಕ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ಬಳಿಕ ವಿಷ್ಣುವರ್ಧನ್ ಅವರಿಗೆ, ಸಿನಿಮಾ ರಂಗದ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರವನ್ನ ಸರ್ಕಾರದಿಂದ ನೀಡಲಾಗಿದೆ. ಅಂಥದ್ದೊಂದು ತೀರ್ಮಾನವನ್ನ ಮಾಡಲಾಗಿದೆ. ಇನ್ನು ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಹೇಳಿ ತಾರಾ, ಶ್ರುತಿ, ನಟಿಯರಾದ ತಾರಾ, ಶ್ರುತಿ, ಮಾಳವಿಕ, ಅವಿನಾಶ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೊನ್ನೆ ಭೇಟಿಯಾಗಿದ್ರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮನವಿ ಮಾಡಿದ್ರು. ಇದರ ಬಗ್ಗೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ನಡೆಸಿ ತೀರ್ಮಾನವನ್ನ ಮಾಡ್ತೀವಿ ಅನ್ನುವ ಭರವಸೆಯನ್ನ ಸರ್ಕಾರ ನೀಡಿತ್ತು. ಅದಾದ ನಂತರ ಇವತ್ತು ಇಂಥದ್ದೊಂದು ತೀರ್ಮಾನವನ್ನ ತೆಗೆದುಕೊಳ್ಳುವ ಮೂಲಕ ಅವರೆಲ್ಲರ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ವಿಷ್ಣುವರ್ಧನ್ ಅಭಿಮಾನಿಗಳು ಹಾಗೆ ಸರೋಜಾದೇವಿಯವರ ಅಭಿಮಾನಿಗಳ ಆಸೆ ಏನಾಗಿತ್ತು, ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಬೇಕು ಅನ್ನೋದು, ಅದನ್ನ ಇವತ್ತು ಆ ಆಸೆಯನ್ನ ಈಡೇರಿಸಿದೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಸಭೆಯಲ್ಲಿ ಇಂಥದ್ದೊಂದು ತೀರ್ಮಾನವನ್ನ ತೆಗೆದುಕೊಳ್ಳುವ ಮೂಲಕ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ವಿಷ್ಣುವರ್ಧನ್ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು. 14 ಹೆಚ್ಚು ಸಿನಿಮಾಗಳಲ್ಲಿ ಅವರು ಎರಡೆರಡು ಪಾತ್ರಗಳನ್ನ ವಿಷ್ಣುವರ್ಧನ್ ಮಾಡಿದ್ರು. ಅದೆಲ್ಲದರ ಹೊರತಾಗಿ ವಿಷ್ಣುವರ್ಧನ್ಗೆ ಅದೆಲ್ಲವನ್ನ ಗಮನಿಸಿ, ಅವರ ಕನ್ನಡ ಸೇವೆಯನ್ನ ಗಮನಿಸಿ, ಸಿನಿಮಾ ಕ್ಷೇತ್ರಕ್ಕೆ ನೀಡಿದಂತಹ ಸೇವೆಯನ್ನ ಗಮನಿಸಿ ವಿಷ್ಣುವರ್ಧನ್ಗೆ ಇಂಥದ್ದೊಂದು ಪ್ರಶಸ್ತಿಯನ್ನ ನೀಡಿರೋದು ಅವರ ಅಭಿಮಾನಿಗಳಿಗೆ ಬಹಳ ಸಂತಸ ತಂದಿದೆ. ವಿಷ್ಣುವರ್ಧನ್ ಅಭಿಮಾನಿಗಳು ಬಹಳ ಖುಷಿಯಲ್ಲಿದ್ದಾರೆ. ಅವರಿಗೆ ದಸರಾಗೆ ಒಂದು ಗಿಫ್ಟ್ ಕೊಟ್ಟಂಗಾಗಿದೆ. ಇದೇ ತಿಂಗಳು 18ನೇ ತಾರೀಕು ವಿಷ್ಣುವರ್ಧನ್ ಅವರ ಬರ್ತ್ಡೇ ಕೂಡ ಇತ್ತು. ಬರ್ತ್ಡೇಯ ಸೆಪ್ಟೆಂಬರ್ 18 ವಿಷ್ಣುವರ್ಧನ್ ಅವರ ಬರ್ತ್ಡೇ ಇದ್ದರಿಂದಾಗಿ ಬರ್ತ್ಡೇಗೆ ರಾಜ್ಯ ಸರ್ಕಾರ ಗಿಫ್ಟ್ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಅಭಿಮಾನಿಗಳು ಅದನ್ನ ಸಂಭ್ರಮಿಸ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರಿಗೆ ನೀಡಿರುವಂತಹ ಈ ಗೌರವದ ಈಗ ಸ್ವತಃ ನಟಿ ಶ್ರುತಿ ಅವರೇ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ತಮ್ಮ ಮನವಿಯನ್ನು ಪುರಸ್ಕರಿಸಿದ್ದಾರೆ, ತಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಸರ್ ಅದು ನನ್ನ ಮನವಿ ಅಂತ ಹೇಳ್ಕೊಳ್ಳೋಷ್ಟು ಇದಿಲ್ಲ ನನಗೆ, ಅದು ಎಲ್ಲರ ಅಭಿಮಾನಿಗಳ ಕೋರಿಕೆ ಸರ್. ಅದು ನಾವು ಅವರ ಅಭಿಮಾನಿಗಳಾಗಿ, ಅವರ ಸಹಪಾಠಿಗಳಾಗಿ ನಮ್ಮೆಲ್ಲರ ಕೋರಿಕೆ ಅದಷ್ಟೇ. ಎಷ್ಟು ಜೀವಗಳು ಸರ್ ನಮ್ ತರ ಅದು ಆಗ್ಲೇಬೇಕು ಅಂತ ಹರಿಸ್ಕೊಂಡಿದ್ದು, ಪ್ರಾರ್ಥನೆ ಮಾಡ್ಕೊಂಡಿದ್ದು ನಾವು ನಿಮಿತ್ತ ಮಾತ್ರ ಸರ್. ನಾವು ಕೇಳ್ಕೊಂಡಿದ್ದಕ್ಕೆ ಅದನ್ನ ಮನ್ನಣೆ ಮಾಡಿದ್ರಲ್ಲ, ನಿಜಕ್ಕೂ ಮನ್ನಣೆ ಮಾಡದಂತ ಎಲ್ಲರಿಗೂ ದೊಡ್ಡ ದೊಡ್ಡ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಕರ್ನಾಟಕ ರತ್ನದ ಆ ತೂಕ ವಿಷ್ಣುವರ್ಧನ್ ಅವರಿಗೆ ನೀಡೋ ಮೂಲಕ ಇನ್ನೂ ಹೆಚ್ಚಾಗಿದೆ ಅಂತ ಅನ್ಸಲ್ವಾ? ಖಂಡಿತ ಸರ್, ಹಿ ಡಿಸರ್ವ್ಸ್. ವಿಷ್ಣು ಸರ್ ಅವರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು. ಅವರು ಇದಕ್ಕಿಂತ ಶ್ರೇಷ್ಠವಾದ ಪ್ರಶಸ್ತಿಗಳಿಗೆ ಅರ್ಹರು. ಬಟ್ ಈ ಪ್ರಶಸ್ತಿ ಬಂದಿದ್ದು ನಿಜವಾಗ್ಲೂ ಖುಷಿ ಇದೆ ಸರ್, ಹೆಮ್ಮೆ ಇದೆ, ಸಮಾಧಾನ ಇದೆ. ಹೌದು. ತಾವು ಮೊನ್ನೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮನವಿ ಮಾಡ್ಕೊಂಡ್ರಿ. ಆಗ ಅವರು ಎಷ್ಟು ಉತ್ಸುಕರಾಗಿದ್ರು ಈ ಪ್ರಶಸ್ತಿಯನ್ನ ವಿಷ್ಣುವರ್ಧನ್ ಅವರಿಗೆ ಕೊಡಬೇಕು ಅನ್ನೋ ವಿಚಾರ ಬಂದಾಗ ಏನ್ ಹೇಳಿದ್ರು ಅವರು? ತಮ್ಗೇನಂತ ಹೇಳಿದ್ರು? ಎಕ್ಸ್ಪೆಕ್ಟ್ ಇತ್ತ ತಮಗೆ ಇವತ್ತು ಹಿಂಗ್ ಆಗ್ಬೋದು ಅಂತ? ಖಂಡಿತ ಇತ್ತು. ಅದ್ ಮುಖ್ಯಮಂತ್ರಿಗಳಾಗಿರ್ಲಿ, ಡಿ.ಕೆ. ಶಿವಕುಮಾರ್ ಸರ್ ಆಗಿರ್ಲಿ, ಎಷ್ಟು ಪಾಸಿಟಿವ್ ಆಗಿ ನಮ್ಗೆ ಹೇಳಿದ್ರು ಅಂದ್ರೆ, ವಿಷ್ಣುವರ್ಧನ್ ಸರ್ ಅವ್ರು ಮಾಡಿರೋ ಸಾಧನೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತಿರೋದ್ರಿಂದ ಅವ್ರು ಸಹಜವಾಗಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುದು. ಇಲ್ಲ ವಿಷ್ಣು ಸರ್ಗೆ ಇದು ಅರ್ಹ, ಅವ್ರಿಗೆ
ಮೇರು ನಟರು ಕರ್ನಾಟಕ ಯಾವತ್ತೂ ಮರೆಯಕ್ಕಾಗದೇ ಇರುವಂತಹ ದೊಡ್ಡ ಕಲಾವಿದ. ಅಂತವ್ರಿಗೆ ನಾವ್ ಈ ಪ್ರಶಸ್ತಿನ ಕೊಡ್ಲೇಬೇಕಮ್ಮ. ಖಂಡಿತವಾಗ್ಲೂ ನಾವ್ ಇದನ್ನ ಮಾಡೇ ಮಾಡ್ತೀವಿ ಅನ್ನೋಂತಹ ಭರವಸೆ ಇಬ್ರು ಕೂಡ ಕೊಟ್ಟಿದ್ರು. ಹಾಗಾಗಿ ನಮ್ಗೆ ಅವತ್ತು ನಿಮ್ಗೆಲ್ಲರೂ ಮಾಧ್ಯಮದ ಮುಂದೆ ಬಂದ್ ಹೇಳಿದ್ವಿ, ತುಂಬಾ ಪಾಸಿಟಿವ್ ಆಗಿದ್ದಾರೆ ಅಂತ. ಹಂಗನ್ಬಿಟ್ಟು ನಮ್ ಪ್ರಯತ್ನ ಬಿಡ್ಲಿಲ್ಲ ನಾವು. ಮುಖ್ಯಮಂತ್ರಿಗಳು ಬಂದ್ ನೋಡಿದ ತಕ್ಷಣ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ. ಆಮೇಲೆ ಭಗೀರಥ ಪ್ರಯತ್ನ ಅಂತೂ ನಾವು ಮಾಡ್ತಾ ಇದ್ವಿ. ಬಟ್ ನಮ್ಮ ಶ್ರಮನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಅವರಿಬ್ಬರಿಗೂ ತುಂಬಾ ತುಂಬಾ ಹೃದಯದ ಧನ್ಯವಾದಗಳು ಅಭಿಮಾನಿಗಳ ಪರವಾಗಿ ಹಾಗೂ ಕಲಾವಿದರಾಗಿ ನಮ್ಮ ಮೂರೂ ಜನರ ಪರವಾಗಿ ತುಂಬಾ ತುಂಬಾ ಹೃದಯದ ಧನ್ಯವಾದಗಳು ಅವರಿಗೆ. ಶ್ರುತಿ ಮೇಡಮ್, ತಾವು ಕೂಡ ವಿಷ್ಣುವರ್ಧನ್ ಅವ್ರ ಜೊತೆಗೆ 10 ಸಿನಿಮಾಗಳಲ್ಲಿ ನಟಿಸಿದ್ದೀರಿ. ಹೌದು. ಅನ್ಯೋನ್ಯತೆ ಎಲ್ಲ ಹೇಗಿತ್ತು ಅವರ ನಟನೆ, ಅವರು ಈ ಕನ್ನಡ ಭಾಷೆಗೆ ಕೊಟ್ಟಂತ ಸೇವೆ, ಅದನ್ನೆಲ್ಲ ನೋಡಿದಾಗ ತಮ್ಗೆ ಏನ್ ಅನ್ಸುತ್ತೆ? ಸರ್, ಅವರು ಒಂಥರ ಏನಂತೀರಿ, ನಮ್ಮ ಈ ಮೇರು ನಟರು ಕಣ್ಣು ಮುಂದೆ ನಾವು ಫ್ಯಾನ್ಸ್ ಗಳಾಗಿದ್ದು ಅವ್ರನ್ನ ಕಣ್ಣು ಮುಂದೆ ನೋಡಿದಾಗ ಒಂಥರ ದೇವ್ರು ನೋಡಿದಾಗ ಫೀಲ್ ಆಗ್ತಿತ್ತಲ್ಲ, ಹಾಗಾಗೋದು ನನ್ಗೆ ವಿಷ್ಣು ಸರ್ನ ನೋಡಿದಾಗ. ಯಾಕಂದ್ರೆ ನಾನು ಬಾಲ್ಯದಿಂದ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು, ಶಾಲೆಗಳಲ್ಲಿ ಅವ್ರನ್ನ ತೆರೆ ಮೇಲೆ ಪ್ರೀತಿಸ್ಕೊಂಡು, ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಜೋಬಲ್ಲಿ ಚಿಲ್ಲರೆ ಕಾಸನ್ನ ತುಂಬಿಕೊಂಡು ಸ್ಟೇಜ್ ಅಲ್ಲಿ ಅವ್ರು ಬಂದ ತಕ್ಷಣ ಆ ಚಿಲ್ಲರೆಗಳೆಲ್ಲ ಅವ್ರ ಮೇಲೆ ಹಾಕಿ, ಒಂಥರ ಈ ಹಳ್ಳಿಗಳಲ್ಲಿ ಒಂದ್ ಚಿಕ್ಕ ಫ್ಯಾನ್ಸ್ ಗಳಿದ್ರೆ ಅವ್ರನ್ನ ಎಷ್ಟು ಆರಾಧಿಸ್ತಾರೋ ಆ ತರ ಆರಾಧಿಸ್ಕೊಂಡು ಬಂದವಳು ನಾನು. ಅವ್ರ ಜೊತೆ ಆಕ್ಟ್ ಮಾಡುವಾಗ ಆ ಕ್ಷಣನ ನಾನು ಪದಗಳಲ್ಲಿ ವರ್ಣಿಸಲಾರೆ. ಅಂತ ಮೇರು ಕಲಾವಿದರಿದ್ರು ಕೂಡ ನಾನು ಪುಟ್ಟ ಕಲಾವಿದೆಯಾಗಿ ಇಂಡಸ್ಟ್ರಿಗೆ ಬಂದಾಗ ಅವ್ರು ನನ್ನನ್ನ ನಡೆಸ್ಕೊಂಡಂತಹ ರೀತಿ ಇದೆಯಲ್ಲ, ಅದು ಅವರ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಅದಾದ ನಂತರ ಎಷ್ಟೋ ಸಿನಿಮಾಗಳಲ್ಲಿ ಮಾಡಿದಾಗ ನಿಮ್ಮ ಅಭಿಮಾನಿ ನಾನು ಅಂತ ಅವ್ರು ಹೇಳಿದ್ದು, ಅದು ಅವ್ರ ದೊಡ್ಡತನ. ಅದೆಲ್ಲವೂ ಇವತ್ತು ಇತಿಹಾಸ ಸರ್. ಆ ತರದ್ದು ಒಬ್ಬ ವ್ಯಕ್ತಿತ್ವ, ಆ ತರದೊಬ್ಬ ಕಲಾವಿದ ತುಂಬಾ ಅಪರೂಪ ಸರ್ ಕರ್ನಾಟಕಕ್ಕೆ. ಇನ್ನು ಸರೋಜಾದೇವಿ ಅವರಿಗೂ ಕೂಡ ಕರ್ನಾಟಕ ರತ್ನವನ್ನ ಘೋಷಿಸಿದೆ ಸರ್ಕಾರ. ಎಸ್, ಹೌದು ಹೌದು, ಅದು ನಮ್ಮ ಆಸೆಯಾಗಿತ್ತು. ಯಾಕಂದ್ರೆ ಹೆಣ್ಮಕ್ಳು ಅಷ್ಟು ದೊಡ್ಡ ಸಾಧನೆ ಮಾಡಿರೋ ಇತಿಹಾಸನೇ ಇಲ್ಲ. ಆಮೇಲೆ ಅವರು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕ ಎಲ್ಲಾ ರಾಜ್ಯಗಳಲ್ಲೂ ದೊಡ್ಡ ಹೆಸರು ತಗೊಂಡಂತ ಕಲಾವಿದೆ ಅವರು. ಅಂತ ಕಲಾವಿದೆ ನಮ್ಮ ಕನ್ನಡತಿ ಅನ್ನೋದು ನಮ್ಗೊಂದು ಹೆಮ್ಮೆ ಅಲ್ವಾ. ಹಾಗಾಗಿ ಸರ್ಕಾರ ಇವರಿಬ್ಬರಿಗೂ ಕೊಟ್ಟಿದ್ದು ತುಂಬಾನೇ ಸಾರ್ಥಕ ಅಂತ ನನಗನ್ಸುತ್ತೆ. ಕಲಾವಿದರನ್ನ ಅವ್ರು ಗುರ್ತಿಸಿದ್ದು ನಿಜಕ್ಕೂ ಸಾರ್ಥಕವಾಯ್ತು ಸರ್. ಇಡೀ ಲಕ್ಷಾಂತರ ಜನ ವಿಷ್ಣುವರ್ಧನ್ ಮತ್ತೆ ಸರೋಜಾದೇವಿ ಅವರ ಅಭಿಮಾನಿಗಳು ಈ ವಿಚಾರವನ್ನ ಕೇಳೋದಕ್ಕೆ ಬಹಳ ಖುಷಿಯಿಂದ ನೋಡ್ತಾ ಇದ್ರು. ನೀವು ಅದನ್ನ ಸರ್ಕಾರಕ್ಕೆ ತಲುಪಿಸಿದ್ರಿ. ಅದಾದ ನಂತರ ತಾವು ಸರ್ಕಾರಕ್ಕೆ ಕೊಡ್ಲೇಬೇಕು ಅನ್ನೋ ಮನವಿಯನ್ನ ಮಾಡಿದ್ರಿ. ಈಗ ಸರ್ಕಾರ ತಮ್ಮ ಮನವಿಯನ್ನ ಪುರಸ್ಕರಿಸಿದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ಕಾರಕ್ಕೆ? ಯಾವ ರೀತಿ ಋಣಿಯಾಗಿರ್ತೀರಿ ಅಂತ? ಎದುರಿಗೆ ಹೋಗಿ ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು. ಖಂಡಿತ ನಾಳೆ ಎದುರಿಗೆ ಹೋಗಿ ಅವ್ರಿಗೆ ಧನ್ಯವಾದ ತಿಳಿಸ್ತೀವಿ. ಇಡೀ ಚಿತ್ರರಂಗದ ಪರವಾಗಿ ಸರ್ಕಾರಕ್ಕೆ ತಾವೇನ್ ಹೇಳ್ತೀರಿ ಸರ್? ತುಂಬಾ ವಿಷ್ಣು ಸರ್ ಅವ್ರ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು, ನೋವು, ಅವ್ರ ಬರ್ತ್ಡೇನು ಕೂಡ ಗೊಂದಲ, ಈ ತರದ್ದೆಲ್ಲ ಇರುವಾಗ ಈ ತರದೊಂದು ಸಂತೋಷದ ಸುದ್ದಿ ನಮಗ್ ಬೇಕಾಗಿತ್ತು. ಆಮೇಲೆ ವಿಷ್ಣು ಸರ್ಗೆ ಈ ತರದ್ದು ಒಂದು ಪ್ರಶಸ್ತಿಗೆ ಅವರ ಅರ್ಹರು. ಅದನ್ನ ಗುರುತಿಸಿದ್ದಕ್ಕೆ, ನಮ್ಮ ಮನವಿಯನ್ನ ಅವರು ಮನ್ನಿಸಿದ್ದಕ್ಕೆ ಕೋಟಿ ಕೋಟಿ ನಮನಗಳವ್ರಿಗೆ. ಆದ್ರೂ ಮೊದ್ಲೇ ಕೊಡ್ಬೇಕಾಗಿತ್ತು, ಇಷ್ಟು ವರ್ಷ ಆಯ್ತು. ಆಯ್ತು ಬಿಡಿ ಸರ್, ಈಗ ಕೊಟ್ಟಾಯ್ತಲ್ಲ, ಅದನ್ನ ಗೌರವಿಸೋಣ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ಬಿ ಸರೋಜಾದೇವಿ ಅವರು ಹಿರಿಯ ನಟಿ, ಅವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಗಿದೆ. ಸಾಹಸ ಸಿಂಹ ದಾದಾ ವಿಷ್ಣುವರ್ಧನ್ಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿ ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ದಾರೆ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಗಿರೋದು ನಮಗೆ ಬಹಳ ಸಂತಸ ತಂದಿದೆ ಅಂತ ಹೇಳಿ ಶ್ರುತಿ ನಮ್ಮ ಜೊತೆಲಿ ಮಾತಾಡ್ತಾ ಹೇಳಿದ್ರು. ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೊಟ್ಟಿದೆ. ವಿಷ್ಣುವರ್ಧನ್ ಅವರಿಗೆ ಸಿನಿಮಾ ಕ್ಷೇತ್ರದಲ್ಲಿನ ಕೊಡುಗೆಯನ್ನ ಪರಿಗಣಿಸಿ ಕರ್ನಾಟಕ ರತ್ನ ಪುರಸ್ಕಾರವನ್ನ ನೀಡಬೇಕು ಅನ್ನೋದು ಅವರ ಕುಟುಂಬದವರು, ಅವರ ಅಭಿಮಾನಿಗಳು, ಅವರ ಎಲ್ಲರ ಹಿತೈಷಿಗಳ ಒಂದು ಅಭಿಲಾಷೆ ಆಗಿತ್ತು. ಅದರಂತೆ ಸರ್ಕಾರ ಅದನ್ನ ಪರಿಗಣಿಸಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡುವ ಮೂಲಕ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ಬಳಿಕ ವಿಷ್ಣುವರ್ಧನ್ ಅವರಿಗೆ, ಸಿನಿಮಾ ರಂಗದ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರವನ್ನ ಸರ್ಕಾರದಿಂದ ನೀಡಲಾಗಿದೆ. ಅಂಥದ್ದೊಂದು ತೀರ್ಮಾನವನ್ನ ಮಾಡಲಾಗಿದೆ. ಇನ್ನು ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಹೇಳಿ ತಾರಾ, ಶ್ರುತಿ, ನಟಿಯರಾದ ತಾರಾ, ಶ್ರುತಿ, ಮಾಳವಿಕಾ ಅವಿನಾಶ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೊನ್ನೆ ಭೇಟಿಯಾಗಿದ್ರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮನವಿ ಮಾಡಿದ್ರು. ಇದರ ಬಗ್ಗೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ನಡೆಸಿ ತೀರ್ಮಾನವನ್ನ ಮಾಡ್ತೀವಿ ಅನ್ನುವ ಭರವಸೆಯನ್ನ ಸರ್ಕಾರ ನೀಡಿತ್ತು.
ಅದಾದ ನಂತರ ಇವತ್ತು ಇಂಥದ್ದೊಂದು ತೀರ್ಮಾನವನ್ನ ತೆಗೆದುಕೊಳ್ಳುವ ಮೂಲಕ ಅವರೆಲ್ಲರ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ವಿಷ್ಣುವರ್ಧನ್ ಅಭಿಮಾನಿಗಳು ಹಾಗೆ ಸರೋಜಾದೇವಿಯವರ ಅಭಿಮಾನಿಗಳ ಆಸೆ ಏನಾಗಿತ್ತು, ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಬೇಕು ಅನ್ನೋದು, ಅದನ್ನ ಇವತ್ತು ಆ ಆಸೆಯನ್ನ ಈಡೇರಿಸಿದೆ ರಾಜ್ಯ ಸರ್ಕಾರ. ಕ್ಯಾಬಿನೆಟ್ ಸಭೆಯಲ್ಲಿ ಇಂಥದ್ದೊಂದು ತೀರ್ಮಾನವನ್ನ ತೆಗೆದುಕೊಳ್ಳುವ ಮೂಲಕ ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ವಿಷ್ಣುವರ್ಧನ್ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು. 14 ಹೆಚ್ಚು ಸಿನಿಮಾಗಳಲ್ಲಿ ಅವರು ಎರಡೆರಡು ಪಾತ್ರಗಳನ್ನ ವಿಷ್ಣುವರ್ಧನ್ ಮಾಡಿದ್ರು. ಅದೆಲ್ಲದರ ಹೊರತಾಗಿ ವಿಷ್ಣುವರ್ಧನ್ಗೆ ಅದೆಲ್ಲವನ್ನ ಗಮನಿಸಿ, ಅವರ ಕನ್ನಡ ಸೇವೆಯನ್ನ ಗಮನಿಸಿ, ಸಿನಿಮಾ ಕ್ಷೇತ್ರಕ್ಕೆ ನೀಡಿದಂತಹ ಸೇವೆಯನ್ನ ಗಮನಿಸಿ ವಿಷ್ಣುವರ್ಧನ್ಗೆ ಇಂಥದ್ದೊಂದು ಪ್ರಶಸ್ತಿಯನ್ನ ನೀಡಿರೋದು ಅವರ ಅಭಿಮಾನಿಗಳಿಗೆ ಬಹಳ ಸಂತಸ ತಂದಿದೆ. ವಿಷ್ಣುವರ್ಧನ್ ಅಭಿಮಾನಿಗಳು ಬಹಳ ಖುಷಿಯಲ್ಲಿದ್ದಾರೆ. ಅವರಿಗೆ ದಸರಾಗೆ ಒಂದು ಗಿಫ್ಟ್ ಕೊಟ್ಟಂಗಾಗಿದೆ. ಇದೇ ತಿಂಗಳು 18ನೇ ತಾರೀಕು ವಿಷ್ಣುವರ್ಧನ್ ಅವರ ಬರ್ತ್ಡೇ ಕೂಡ ಇತ್ತು. ಬರ್ತ್ಡೇಯ ಸೆಪ್ಟೆಂಬರ್ 18 ವಿಷ್ಣುವರ್ಧನ್ ಅವರ ಬರ್ತ್ಡೇ ಇದರಿಂದಾಗಿ ಬರ್ತ್ಡೇಗೆ ರಾಜ್ಯ ಸರ್ಕಾರ ಗಿಫ್ಟ್ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಅಭಿಮಾನಿಗಳು ಅದನ್ನ ಸಂಭ್ರಮಿಸ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರಿಗೆ ನೀಡಿರುವಂತಹ ಈ ಗೌರವದ ಪ್ರಶಸ್ತಿ